Hi friends, complete MSO tutorials. Previous ವಿಡಿಯೋದಲ್ಲಿ citations and bibliography ಮತ್ತೆ captions ಬಗ್ಗೆ ತಿಳ್ಕೊಂಡಿದ್ವಿ. In this video, mark entry ಮತ್ತೆ mark citations ಬಗ್ಗೆ ತಿಳ್ಕೊಳ್ಳೋಣ. ರೆಫರೆನ್ಸ್ ಮೆನು ಒಳಗಡೆ ಇಂಡೆಕ್ಸ್ ಮತ್ತೆ ಟೇಬಲ್ ಆಫ್ ಅಥಾರಿಟೀಸ್ ಇದೆ. ಅದರಲ್ಲಿ ನಾವು ಮಾರ್ಕ್ ಎಂಟ್ರಿ ಮತ್ತೆ ಮಾರ್ಕ್ ಸೈಟೇಷನ್ಸ್ ಇದೆ. ಫಸ್ಟ್ ಮಾರ್ಕ್ ಎಂಟ್ರಿ ಹೇಗೆ ಕೆಲಸ ಮಾಡೋದು ಚೆಕ್ ಮಾಡೋಣ. ನೋಡಿ, ನಾನೀಗ ಫಸ್ಟ್ ಪೇಜ್ ಅಲ್ಲಿ ಇದೀನಿ. ಸೆಕೆಂಡ್ ಪೇಜ್ ಹೋಗೋಕೆ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿ ಶಾರ್ಟ್ಕಟ್ ಕೀ ಫಾರ್ ಪೇಜ್ ಬ್ರೇಕ್. ಸೊ ಇಲ್ಲಿ ನಾನು ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡ್ತೀನಿ. ಎಸ್, ಇಲ್ಲಿ 3 ಪ್ಯಾರಾಗ್ರಾಫ್ ಬಂತು. ಮತ್ತೊಂದ್ಸಲ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತೀನಿ. ಅಲ್ಲಿ ಥರ್ಡ್ ಪೇಜ್ ಅಲ್ಲಿ ಕೂಡ ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡೋಣ. ಸೊ ಇಲ್ಲಿ 3 ಪ್ಯಾರಾಗ್ರಾಫ್ ಬಂತು. ಅಗೇನ್ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಅಗೇನ್ ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. 3 ಪ್ಯಾರಾಗ್ರಾಫ್ ಬಂತು. ನೋಡಿ, 2ನೇ ಪೇಜ್ ಅಲ್ಲಿ 3 ಪ್ಯಾರಾಗ್ರಾಫ್ ಇದೆ ಅಂಡ್ ಸೇಮ್ 3ನೇ ಪೇಜ್ ಅಲ್ಲಿ ಮತ್ತು 4ನೇ ಪೇಜ್ ಅಲ್ಲಿ ಇದೆ. ನಾನೀಗ 1ನೇ ಪೇಜ್ ಅಲ್ಲಿ ಹೋಗ್ಬಿಟ್ಟು ಮೀನ್ಸ್ ಸೆಕೆಂಡ್ ಪೇಜ್ ಅಲ್ಲಿ ಹೋಗ್ಬಿಟ್ಟು ಆನ್ ದಿ ಇನ್ಸರ್ಟ್ ಟ್ಯಾಬ್ ನ ಸೆಲೆಕ್ಟ್ ಮಾಡ್ತೀನಿ ಅಂಡ್ ಅದರಲ್ಲಿ ಫಸ್ಟ್ ಏನ್ ಸೆಲೆಕ್ಟ್ ಮಾಡಿದೀನಿ ಅದಷ್ಟೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟು ಮಾರ್ಕ್ ಮಾಡ್ಬಿಟ್ಟು ಕ್ಲಿಕ್ ಆನ್ ಮಾರ್ಕ್ ಹಿಯರ್ ಅಂಡ್ ಕ್ಲೋಸ್. ಓಕೆ, ಹಾಗೆ ಅದೇ ರೀತಿ ಥರ್ಡ್ ಪೇಜ್ ಅಲ್ಲಿ ಕೂಡ ನಾನು ಸೆಕೆಂಡ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ತೀನಿ. ಯು ಕ್ಯಾನ್ ಈಸಿಲಿ ಚೇಂಜ್ ದಿ ಫಾರ್ಮ್ಯಾಟಿಂಗ್ ಆಫ್ ಸೆಲೆಕ್ಟೆಡ್ ಟೆಕ್ಸ್ಟ್. ಇಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಅದು ಕೂಡ ಮಾರ್ಕ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಮಾರ್ಕ್ ಮಾಡ್ಬಿಡ್ತೀನಿ. ನೋಡಿ, ನಾನು ಸೆಕೆಂಡ್ ಪೇಜ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೆ ಅಂಡ್ ಥರ್ಡ್ ಪೇಜ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡಿದ್ದೆ. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಇದು ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿಬೇಕು. ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ನೀವು ಎನೇಬಲ್ ಮತ್ತೆ ಡಿಸೇಬಲ್ ಮಾಡಬಹುದು. ಈಗ ಎನೇಬಲ್ ಆಗಿದೆ, ಸೊ ದಟ್ ಯು ಕ್ಯಾನ್ ಸಿ ನಾನ್ ಪ್ರಿಂಟೇಬಲ್ ಕ್ಯಾರೆಕ್ಟರ್ಸ್. ಹೋಮ್ ಮೆನು ಒಳಗಡೆ ಪ್ಯಾರಾಗ್ರಾಫ್ ಗ್ರೂಪ್ ಒಳಗಡೆ ಇಲ್ಲಿದೆ ನೋಡಿ ಆಪ್ಷನ್. ಈ ಆಪ್ಷನ್ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ನ ಹೈಡ್ ಮತ್ತೆ ಶೋ ಮಾಡುತ್ತೆ. ಈಗ ಆನ್ ಆಗಿದೆ ಅಂದ್ರೆ ಶೋ ಮಾಡ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಹೈಡ್ ಆಗುತ್ತೆ. ಇದಕ್ಕೆ ಶಾರ್ಟ್ಕಟ್ ಕೀನು ಇದೆ, ಕಂಟ್ರೋಲ್ ಶಿಫ್ಟ್ 8 ಪ್ರೆಸ್ ಮಾಡಬೇಕು. ಓಕೆ, ಈಗ ಆ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಹೈಡ್ ಆಗಿದೆ. ನಾನು ಫಸ್ಟ್ ಪೇಜ್ ಅಲ್ಲಿ ಬಂದ್ಬಿಟ್ಟು ರೆಫರೆನ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅಂಡ್ ಇನ್ಸರ್ಟ್ ಇಂಡೆಕ್ಸ್ ಮಾಡಿ ಅಂಡ್ ಓಕೆ ಮಾಡಿ. ನೋಡಿ, ನಿಮ್ಗೆ ಎರಡು ಕಾಲಮ್ ಅಲ್ಲಿ ಟೆಕ್ಸ್ಟ್ ಪ್ಲೇಸ್ ಆಗಿದೆ ಅಂಡ್ 1ನೇ ಕಾಲಮ್ ಒಳಗಡೆ ಆನ್ ದಿ ಇನ್ಸರ್ಟ್ ಟ್ಯಾಬ್ ಸೆಕೆಂಡ್ ಪೇಜ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೆ, ಅದು ಕಂಟೆಂಟ್ ಇಲ್ಲಿ ಬಂದಿದೆ. ಅಂಡ್ ಥರ್ಡ್ ಪೇಜ್ ಅಲ್ಲಿ ಯು ಕ್ಯಾನ್ ಈಸಿಲಿ ಚೇಂಜ್ ದಿ ಫಾರ್ಮೆಟಿಂಗ್ ಆಫ್ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂದ್ರೆ 7ನೇ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದೆ, ಅದು ಇಲ್ಲಿ ಬಂದಿದೆ. ಅದೇ ರೀತಿ ಈಗ ನಾನು ಬೇಕಂದ್ರೆ 4ನೇ ಪೇಜ್ ಅಲ್ಲಿ ಹೋಗ್ಬಿಟ್ಟು 3ನೇ ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡೋಣ. 3ನೇ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ, ಟು ಚೇಂಜ್ ದಿ ಓವರ್ ಆಲ್ ಲುಕ್ ಆಫ್ ಯುವರ್ ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಅದನ್ನ ಮಾರ್ಕ್ ಮಾಡ್ತೀನಿ ಅಂಡ್ ಕ್ಲಿಕ್ ಕ್ಲೋಸ್. ಅಂಡ್ ಅದೇ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಇದೆ, ಅದು ಹೋಮ್ ಮೆನು ಒಳಗಡೆ ಪ್ಯಾರಾಗ್ರಾಫ್ ಗ್ರೂಪ್ ಒಳಗಡೆ ಅದು ಆಪ್ಷನ್ ನ ಆಫ್ ಮಾಡಿ ಅಂಡ್ ವಾಪಸ್ ಫಸ್ಟ್ ಪೇಜಿಗೆ ಬನ್ನಿ. ಈಗ 2 ಮಾತ್ರ ಇದೆ. ಆ 3ನೇ ಕಂಟೆಂಟ್ ಸೆಲೆಕ್ಟೆಡ್ ಮಾರ್ಕ್ ಮಾಡೋದು ಕಂಟೆಂಟ್ ಬೇಕಂದ್ರೆ ನೀವು ಇನ್ಸರ್ಟ್ ಇಂಡೆಕ್ಸ್ ಅನ್ಬಾರ್ದು, ಅಪ್ಡೇಟ್ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಆಟೋಮೆಟಿಕ್ ಅದು ನೋಡಿ ಟು ಚೇಂಜ್ ದಿ ಓವರ್ ಆಲ್ ಲುಕ್ ಆಫ್ ಯುವರ್ ಡಾಕ್ಯುಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೀತಿ ನೀವು ಇಂಡೆಕ್ಸ್ ನ ಎಂಟ್ರಿ ಮಾಡಬಹುದು. ಸೊ ಅಗೇನ್ ನಿಮ್ ಮತ್ತೆ ಆಡ್ ಮಾಡ್ಬೇಕಂದ್ರೆ ಮತ್ತೆ ಇನ್ಸರ್ಟ್ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಲಮ್ಸ್ ಇರುತ್ತೆ, ನೀವು ಒಂದೇ ಕಾಲಮ್ ಅನ್ನು ತಗೊಂಡ್ರು ಕೂಡ ಈ ರೀತಿ ಇಂಡೆಕ್ಸ್ ಪ್ಲೇಸ್ ಆಗುತ್ತೆ. ನೋಡಿ, ಒಂದೇ ಕಾಲಮ್ ಅಲ್ಲಿ ಕೂಡ ಆನ್ ದಿ ಇನ್ಸರ್ಟ್ ಟ್ಯಾಬ್ ಸೆಕೆಂಡ್ ಪೇಜ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದು ಅಂಡ್ ಟು ಚೇಂಜ್ ದಿ ಓವರ್ ಆಲ್ ಲುಕ್ ಆಫ್ ಯುವರ್ ಡಾಕ್ಯುಮೆಂಟ್ ಇದು 4ನೇ ಪೇಜ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದು. ಯು ಕ್ಯಾನ್ ಈಸಿಲಿ ಚೇಂಜ್ ದಿ ಫಾರ್ಮೆಟಿಂಗ್ ಆಫ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್ ಇದು 3ನೇ ಪೇಜ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದು. ನಾ ಸೆಲೆಕ್ಟ್ ಮಾಡಿದ ಕಂಟೆಂಟ್ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇದಕ್ಕೆ ನಾವು ಏನಂತ ಕರಿಬೇಕು, ಮಾರ್ಕ್ ಎಂಟ್ರಿ ಅಂತ ಕರಿಬೇಕು. ನೆಕ್ಸ್ಟ್ ಹೋಗೋಣ ಮಾರ್ಕ್ ಸೈಟೇಷನ್. ಸೊ ಮಾರ್ಕ್ ಸೈಟೇಷನ್ ಇದಕ್ಕೆ ಬಳಕೆ ಮಾಡ್ತೀವಿ. ಸೊ ನೋಡಿ, ಇನ್ಸರ್ಟ್ ಇಂಡೆಕ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಏನಿದೆ ಆಪ್ಷನ್ಸ್, ಇಂಡೆಕ್ಸ್ ಅಂಡ್ ರನ್ ಇನ್ ಅಂತಿದೆ. ಆಯ್ತು, ಜಸ್ಟ್ ನೋ ಲೆಟ್ ಮಿ ಗೋ ಫಾರ್ ಮಾರ್ಕ್ ಸೈಟೇಷನ್. ಈಗ ನಾನು 7ನೇ ಪೇಜ್ ಅಲ್ಲಿ ಹೋಗ್ತಾ ಇದ್ದೀನಿ. ನಾನು ಸಮ್ ವರ್ಡ್ಸ್ ನ ಬರೀತೀನಿ. ಲೆಟ್ ಮಿ ರೈಟ್ ಸಮ್ ವರ್ಡ್ಸ್. ನೋಡಿ, ಆಪಲ್ ಅಂತ ಬರಿತಾ ಇದ್ದೀನಿ. ದೆನ್ ಐ ವಿಲ್ ರೈಟ್ ಲೋಟಸ್, ದೆನ್ ಲಾಯನ್. ಓಕೆ, 3 ಶಬ್ದಗಳನ್ನ ಬರೆದೆ ಅಂಡ್ ಮತ್ತೆ 3ನೇ ಪೇಜ್ ಅಲ್ಲಿ ಹೋಗೋಣ. ಇಲ್ಲಿ ಸ್ವಲ್ಪ ಶಬ್ದಗಳನ್ನ ಬರೋಣ. ಆರೆಂಜ್, ಲಿಲ್ಲಿ, then elephant, then mango, then fox.
or can say lion ಬರೆದಿ tiger. ಓಕೆ, ಟೋಟಲ್ ನಾನು ಇಲ್ಲಿ 5 ಶಬ್ದಗಳು ಬರೆದಿನಿ ಅಂಡ್ 2ನೇ ಪೇಜ್ ಒಳಗಡೆ 3 ಶಬ್ದ ಬರೆದಿದ್ದೀನಿ. ಈಗ ನೋಡಿ, ಇವು 3 ಶಬ್ದ ಮತ್ತೆ 5 ಶಬ್ದ 8 ಶಬ್ದಗಳು 3 ಕ್ಯಾಟಗರಿಲಿ ಸೂಟ್ ಆಗುತ್ತೆ. ಆ 3 ಕ್ಯಾಟಗರಿ ಪ್ರಕಾರ ನಾನು ಇದನ್ನ ಮಾರ್ಕ್ ಮಾಡಬೇಕಾಗಿದೆ. ಕ್ಯಾಟಗರಿ ವೈಸ್ ಮಾರ್ಕ್ ಮಾಡ್ಬೇಕಂದ್ರೆ ನೀವು ಮಾರ್ಕ್ ಸೈಟೇಷನ್ ಯೂಸ್ ಮಾಡಬೇಕು. ಹೇಗೆ? ಲೆಟ್ ಮಿ ಶೋ ಯು. ಫಸ್ಟ್ ಆಪಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಆನ್ ಮಾರ್ಕ್ ಸೈಟೇಷನ್. ಇಲ್ಲಿ ಕೇಸ್ ಅಂತ ಇದೆಯಲ್ಲ, ಆ ಕೇಸ್ ಒಳಗಡೆ ಫ್ರೂಟ್ಸ್ ಇದೆ ಅಂತ ಚೆಕ್ ಮಾಡಿ. ಓಕೆ, ಫ್ರೂಟ್ಸ್ ಇಲ್ಲ, ಇದರಲ್ಲಿ ಫ್ಲವರ್ಸ್ ಇದೆ ಬಟ್ ಫ್ರೂಟ್ಸ್ ಇಲ್ಲ. ಏನ್ ಮಾಡ್ಬೋದು, ಒಂದ್ ಯಾವ್ದೋ ನಂಬರ್ ಇದೆಯಲ್ಲ 10, ಆ ನಂಬರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಕೆಟಗರಿನ ಮೇಲೆ ಕ್ಲಿಕ್ ಮಾಡಿ. ಆ 10 ಇದೆ, ಆ 10 ಬದಲಿಗೆ ರಿಪ್ಲೇಸ್ ವಿತ್ ಅಂತಿದೆ, ಅಲ್ಲಿ ನೀವು ಟೈಪ್ ಮಾಡಿ ಫ್ರೂಟ್ಸ್. ಓಕೆ, ಅದನ್ನ ರಿಪ್ಲೇಸ್ ಮಾಡ್ಬೇಕು ನೀವು. ರಿಪ್ಲೇಸ್ ಮಾಡಿ ಓಕೆ ಮಾಡಿ. ಈಗ ಅಲ್ಲಿ ಫ್ರೂಟ್ಸ್ ಅಂತ ಕಾಣಿಸ್ತಾ ಇದೆ. ಆಪಲ್ ನಾನು ಫ್ರೂಟ್ಸ್ ಕ್ಯಾಟಗರಿಯಲ್ಲಿ ಪ್ಲೇಸ್ ಮಾಡಿದೆ, ಅದಕ್ಕೆ ಮಾರ್ಕ್ ಮಾಡಬೇಕು. ದೆನ್ ಕ್ಲೋಸ್ ಮಾಡಿ. ಅದೇ ರೀತಿ ಲೋಟಸ್ ಸೆಲೆಕ್ಟ್ ಮಾಡಿ, ಮತ್ತೆ ಮಾರ್ಕ್ ಸೈಟೇಷನ್. ಈಗ ಲೋಟಸ್ ಫ್ರೂಟ್ ಅಲ್ಲ, ಲೋಟಸ್ ಏನಿದೆ ಫ್ಲವರ್ ಇದೆ, ಫ್ಲವರ್ ಸೆಲೆಕ್ಟ್ ಮಾಡಿಬಿಟ್ಟು ಮಾರ್ಕ್ ಮಾಡಿ. ಈಗ ಜಸ್ಟ್ ಎಲ್ಲೆಲ್ಲಿ ಫ್ಲವರ್ ಇದೆ ಫ್ಲವರ್ ನ ಸೆಲೆಕ್ಟ್ ಮಾಡೋಣ. ಇನ್ನೊಂದು ಇಲ್ಲಿ ಫ್ಲವರ್ ಇದೆ ಲಿಲ್ಲಿ ಅಂತ, ಮಾರ್ಕ್ ಸೈಟೇಷನ್ ಅಲ್ಲಿ ಫ್ಲವರ್ ಅಂತ ತಗೊಳ್ಳಿ ಅಂಡ್ ಮಾರ್ಕ್ ಮಾಡಿ. ಈಗ ಫ್ರೂಟ್ಸ್ ಎಲ್ಲೆಲ್ಲಿದೆ ಫ್ರೂಟ್ ನ ಸೆಲೆಕ್ಟ್ ಮಾಡ್ಬಿಡೋಣ. ಇಲ್ಲಿ ಆರೆಂಜ್ ಇದೆ, ಆರೆಂಜ್ ನ ಸೆಲೆಕ್ಟ್ ಮಾಡಿ ಮಾರ್ಕ್ ಸೈಟೇಷನ್ ಅಂಡ್ ಫ್ರೂಟ್ಸ್ ಅಲ್ಲಿದೆ ಫ್ರೂಟ್ ನ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿ ಮ್ಯಾಂಗೋ ಒಂದಿದೆ, ಮ್ಯಾಂಗೋನು ಸೆಲೆಕ್ಟ್ ಮಾಡ್ಬಿಟ್ಟು ಮಾರ್ಕ್ ಸೈಟೇಷನ್, ಅದು ಕೂಡ ಫ್ರೂಟ್ಸ್ ಸೆಲೆಕ್ಟ್ ಮಾಡಿ ಮಾರ್ಕ್ ಮಾಡ್ಬಿಡಿ. ಈಗ ರಿಮೈನಿಂಗ್ ಏನಿದೆ ಅನಿಮಲ್ಸ್ ಕ್ಯಾಟಗರಿ ಇದೆ, ನಾನು ಅನಿಮಲ್ಸ್ ಕ್ಯಾಟಗರಿ ಮಾಡ್ಕೋಬೇಕು. ಫಸ್ಟ್ ಒಂದು ಶಬ್ದನ ಸೆಲೆಕ್ಟ್ ಮಾಡಿ ಲಾಯನ್, ಮಾರ್ಕ್ ಕ್ಯಾಟಗರಿಯಲ್ಲಿ ಮಾರ್ಕ್ ಸೈಟೇಷನ್ ಅಲ್ಲಿ ಅನಿಮಲ್ಸ್ ಆಪ್ಷನ್ ಇದೆ ಚೆಕ್ ಮಾಡಿ. ಆ ಅನಿಮಲ್ಸ್ ಆಪ್ಷನ್ ಇಲ್ಲ ಅಂದ್ರೆ ಒಂದ್ ಯಾವ್ದೋ ನಂಬರ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಅನಿಮಲ್ಸ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಅದನ್ನ ರಿಪ್ಲೇಸ್ ಮಾಡಿ ಅಂಡ್ ಓಕೆ ಮಾಡಿ. ಆ ಅನಿಮಲ್ಸ್ ಇದೆ ಮಾರ್ಕ್ ಮಾಡ್ಕೊಂಡ್ಬಿಡಿ ಅಂಡ್ ರಿಮೈನಿಂಗ್ ಅನಿಮಲ್ಸ್ ಅಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡಿ. ಎಲಿಫೆಂಟ್, ಕ್ಲಿಕ್ ಆನ್ ಮಾರ್ಕ್ ಸೈಟೇಷನ್. ಅನಿಮಲ್ಸ್ ಇದೆ, ಕ್ಲಿಕ್ ಆನ್ ಮಾರ್ಕ್. ಅದೇ ರೀತಿ ಟೈಗರ್ ಒಂದಿದೆ, ಟೈಗರ್ ಸೆಲೆಕ್ಟ್ ಮಾಡಿಬಿಟ್ಟು ಮಾರ್ಕ್ ಸೈಟೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ ಈಗ ಇಷ್ಟೆಲ್ಲ ಮಾರ್ಕ್ ಮಾಡಿದೀರಾ. ಇದು ನೀವು ಆಪ್ಷನ್ ನಿಮ್ಗೆ ಗೊತ್ತು, ಹೈಡ್ ಅಂಡ್ ಶೋ. ಇಲ್ಲಿ ಹೋಮ್ ಮೆನು ಒಳಗಡೆ ಪ್ಯಾರಾಗ್ರಾಫ್ ಗ್ರೂಪ್ ಒಳಗಡೆ ಹೈಡ್ ಮಾಡ್ಬಿಡಿ. ಎಸ್, ಈಗ ನೀವು ಏನ್ ಮಾರ್ಕ್ ಮಾಡಿದಿರಿ ಅದು ಅಷ್ಟು ನಿಮ್ಗೆ ಬೇಕಂದ್ರೆ ಫಸ್ಟ್ ಪೇಜ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ರೆಫರೆನ್ಸ್ ಮೆನು ಒಳಗಡೆ ಹೋಗ್ಬಿಟ್ಟು ಇನ್ಸರ್ಟ್ ಟೇಬಲ್ ಆಫ್ ಅಥಾರಿಟೀಸ್. ನಿಮ್ಗೆ ಸೆಪರೇಟ್ ಆಗಿ ಎಲ್ಲಾನು ತಗೋಬಹುದು. ಈಗ ನಾನು ಓನ್ಲಿ ನಿಮಗೆ ಫ್ರೂಟ್ಸ್ ಬೇಕಂದ್ರೆ ಫ್ರೂಟ್ಸ್ ಕ್ಯಾಟಗರಿ ತಗೋಬಹುದು, ಅನಿಮಲ್ಸ್ ಕ್ಯಾಟಗರಿ ತಗೋಬಹುದು. ನಿಮ್ಗೆ ಎಲ್ಲಾ ಕ್ಯಾಟಗರಿ ಬೇಕಂದ್ರೆ ಜಸ್ಟ್ ಸೆಲೆಕ್ಟ್ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಅಂಡ್ ಕ್ಲಿಕ್ ಓಕೆ. ನೋಡಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ಫ್ಲವರ್ಸ್ ಅಲ್ಲಿ ಲಿಲ್ಲಿ ಮತ್ತೆ ಲೋಟಸ್ ಪೇಜ್ ನಂಬರ್ 3 2, ಫ್ರೂಟ್ಸ್ ಅಲ್ಲಿ ಆಪಲ್, ಮ್ಯಾಂಗೋ, ಆರೆಂಜ್ 2 3 3 ಪೇಜ್ ಅಲ್ಲಿ ಇದೆ. ಅನಿಮಲ್ಸ್ ಅಲ್ಲಿ ಎಲಿಫೆಂಟ್, ಲಯನ್, ಟೈಗರ್ 3 2 3 ಪೇಜ್ ಅಲ್ಲಿ ಇದೆ. ಈಗ ಇದು ನಿಮ್ಗೆ ಕಂಪ್ಲೀಟ್ ಕ್ಯಾಟಗರಿ ವೈಸ್ ನಿಮ್ಗೆ ಸೆಲೆಕ್ಟ್ ಮಾಡ್ಬಿಟ್ಟು ತೋರ್ಸೋಕೆ ಈ ಆಪ್ಷನ್ ಬಳಕೆ ಮಾಡ್ತೀವಿ, ದಟ್ ಇಸ್ ಮಾರ್ಕ್ ಸೈಟೇಷನ್. ಐ ಥಿಂಕ್ ನಿಮಗೆ ಎರಡು ಅರ್ಥ ಆಗಿದೆ. ಇದರಲ್ಲಿ ಮತ್ತೆ ಬೇಕಂದ್ರೆ ಆಡ್ ಮಾಡ್ಬೋದು, ಆಡ್ ಮಾಡೋದು ಬೇಕಂತ ತೋರಿಸ್ತೇನೆ. ಲೆಟ್ ಮಿ ಶೋ ಯು. ನಾ ಇಲ್ಲಿ ಇನ್ನೊಂದು ಅನಿಮಲ್ ತಗೊಳ್ತೀನಿ. ಇನ್ನೊಂದು ಅನಿಮಲ್ ನ ತಗೊಂಡ್ಬಿಟ್ಟು ಲೈಕ್ ಫಾಕ್ಸ್ ತಗೊಳ್ತೀನಿ. ಈ ಫಾಕ್ಸ್ ಕೂಡ ಆಡ್ ಮಾಡೋಣ. ಎದ್ರಲ್ಲಿ ಆಡ್ ಮಾಡಬೇಕು? ಮಾರ್ಕ್ ಸೈಟೇಷನ್, ಅನಿಮಲ್ಸ್ ಇದೆ ಮಾರ್ಕ್ ಮಾಡ್ಕೊಂಡ್ಬಿಡಿ ಅಂಡ್ ಹೋಮ್ ಮೆನ್ಯೂ ಪ್ಯಾರಾಗ್ರಾಫ್ ಗ್ರೂಪ್ ಹೈಡ್ ಮಾಡಿ. ಈಗ ಅದು ಅನಿಮಲ್ ಇದರಲ್ಲಿ ಆಡ್ ಆಗುತ್ತಾ? ಆಡ್ ಆಗಿಲ್ಲ. ಆಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ರೆಫರೆನ್ಸ್ ಅಲ್ಲಿ ಆ ಲಾಸ್ಟ್ ಆಪ್ಷನ್ ಇದೆಯಲ್ಲ ಅಪ್ಡೇಟ್ ಟೇಬಲ್ ಕ್ಲಿಕ್ ಮಾಡಿ, ಅದು ಆಟೋಮೆಟಿಕ್ ಆಡ್ ಆಗುತ್ತೆ. ಸಾರಿ, ಅಪ್ಡೇಟ್ ಟೇಬಲ್ ಆಡ್ ಆಯ್ತು ನೋಡಿ, ಫಾಕ್ಸ್. ಸೊ ಈ ರೀತಿ ನೀವು ಕೆಟಗರಿ ವೈಸ್ ವರ್ಡ್ಸ್ ನ ಶೋ ಮಾಡೋಕೆ ಮಾರ್ಕ್ ಸೈಟೇಷನ್ ಬಳಕೆ ಮಾಡ್ತೀವಿ. ಓಕೆ, ದಿಸ್ ಕಂಪ್ಲೀಟ್ಸ್ ವಿಡಿಯೋ ಹಿಯರ್. ಇಲ್ಲಿಗೆ ಈ ವಿಡಿಯೋ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಡೋಂಟ್ ಮಿಸ್ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫಾರ್ ದ ಸೆಷನ್.